ಸ್ನೇಹಿತರೆ, ಇಂದು ಈ ತಾಲೂಕಲ್ಲಿ ಒಂದು ಅಮಾನೀಯ ಭಾಳ ನೋವಿನ ವಿಚಾರ ಏನಂದರೆ, ಒಂದು ತಿಂಗಳಾಗಿದೆ, ಒಂದು ಅಲೆಮಾರಿ ಕುಟುಂಬ ಬೀದಿಗೆ ಬಂದಿದೆ. ಒಂದು ಶ್ರೀಶಕ್ತಿ ಭವನದ ಮುಂದೆ ಜೀವನ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿಂದ ಜೀವನ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮನ ತಗೊಂಡಿಲ್ಲ. ಅವರಿಗೆ ನಿವೇಶನ ಕೊಡೋದ್ರಲ್ಲಿ ವಿಫಲವಾಗಿದೆ ತಾಲೂಕು ಆಡಳಿತ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಯಾಕಪ್ಪ ಅಂದರೆ, ಒಂದು ತಿಂಗಳು ಒಂದು ಕುಟುಂಬ ಇಡೀ ತಿಂಗಳು ಅಲ್ಲಿ ಮಳೆ ಗಾಳಿ ಬಿಸಿಲಲ್ಲಿ ನರಳುತ್ತಾ ಇದೆ. ಈ ನರಳುತ್ತಾ ಇದ್ದರೂ ಸಹ ತಾಲೂಕು ಆಡಳಿತ ಎಚ್ಚೆತ್ಕೊಂಡಿಲ್ಲ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಗಮನ ಕೊಡ್ತಾ ಇಲ್ಲ. ಅವರಿಗೆ ನಿರಂತರವಾಗಿ ಶಾಶ್ವತವಾಗಿ ಒಂದು ಸೂರನ್ನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ, ಯಾಕೆ ತಾಲೂಕು ಆಡಳಿತ ವಿಫಲ ಆಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಈಗಲೇ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಅವ್ರಿಗೂ ನಿವೇಶನ, ಅವ್ರಿಗೊಂದು ಸೂರು ವ್ಯವಸ್ಥೆ ಮಾಡಿಕೊಡ್ಬೇಕು. ವ್ಯವಸ್ಥೆ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ವ್ಯವಸ್ಥೆ ಮಾಡದಲ್ಲೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಆಫೀಸ್ ಒಳಗಡೆನೆ ಅವ್ರಿಗೆ ಅಡುಗೆ ಮಾಡಿ ಅಲ್ಲೇ ಸಂಸಾರ ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕೆಂದರೆ ಅವ್ರಿಗೆ 6 ಜನ ಮಕ್ಕಳಿದ್ದಾರೆ. ಒಂದು ಗಂಡ ಹೆಂಡತಿ 6 ಜನ ಮಕ್ಕಳು ಅಲ್ಲಿ ನರಳಾಡ್ತಾ ಇದೆ. ನರಳಾಡ್ತಾ ಇರ್ತಕ್ಕಂಥ ನೋವು ನಾನು ನೋಡೋಕ್ಕಾಗ್ತಾಯಿಲ್ಲ. ನಾವು ಮೊನ್ನೆ ಹೋಗಿ ಅವ್ರಿಗೆ ನಮ್ಮ ಸನ್ಮಾನ್ಯ ಇಒ ಅವ್ರಿಗೆ ಮಾತಾಡಿ ಅವರು ಪಾಪ ಭಾಳ ನಮಗೆ ರೆಸ್ಪಾನ್ಸ್ ಮಾಡಿ ಆ ಸಮುದಾಯ ಭವನ ಅಂಬೇಡ್ಕರ್ ಭವನನ್ನೇ ಬಿಟ್ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಅವರು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳು 4-5 ದಿವಸದಲ್ಲಿ ಸೈಟ್ ಕೊಡಿಸ್ತೀನಿ, ನಿವೇಶನ ಉಳಿಯಾರಲ್ಲಿ ಯಾರೋ ಇದೆ ಅಂತ ಹೇಳಿದ್ದಾರೆ. 4-5 ದಿವಸದೊಳಗೆ ಏನಾದರೂ ನಿವೇಶನ ಕೊಡದಲ್ಲೇ ಇದ್ದರೆ ಇವರು ಖಂಡಿತವಾಗಿ ದಲಿತ ಸಂಘರ್ಷ ಸಮಿತಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ತಾಲೂಕು ಆಡಳಿತ ಆಫೀಸ್ ಒಳಗಡೆ ಅಡುಗೆ ಮಾಡಿಸಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇಲ್ಲ ಅಂದರೆ ನಾವು ಇಡೀ ರಾಜ್ಯದ ಜನ ಬರುತ್ತೆ ಅವ್ರ ಪರವಾಗಿ, ಇಡೀ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದ ಜನ ಬರುತ್ತೆ, ದಲಿತ ಸಂಘರ್ಷ ಸಮಿತಿ ಅವ್ರ ಪರವಾಗಿದೆ ಈಗ ಅಂತ ಹೇಳ್ತಾ ಇದನ್ನ ಅವರಿಗೆ 1 ವಾರದಲ್ಲೇ ಸೈಟ್ನ ಕೊಡಬೇಕು. ಇದು ದಲಿತ ಸಂಘರ್ಷ ಸಮಿತಿ ಮಾಡ್ತಾರೆ ಆಗ್ರಹ ಅಂತ ತಿಳ್ಕೊಬೇಕು. ಸನ್ಮಾನ್ಯರು ಎಲ್ಲರೂ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಅವರಿಗೆ ನಿವೇಶನ ಕೊಡಿಸಿ ಅವ್ರಿಗೊಂದು ಸೂರ್ಣ ವ್ಯವಸ್ಥೆ ಮಾಡಬೇಕು. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ತಿಳಿಸ್ತಾ ಇದ್ದೀನಿ.